ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಡಿಡಿಒ ಆದವರು ಸೂಪರಿಂಟೆಂಡೆಂಟ್ ಫಾರ್ವರ್ಡ್ ಮಾಡಿರೋ ಬಿಲ್ ಅನ್ನ ಯಾವ ರೀತಿ ವ್ಯಾಲಿಡೇಟ್ ಮಾಡಿ ಅದನ್ನು ಅಪ್ರೂವ್ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಪಾತ್ ಬಂದು ಬಿಲ್ ಪ್ರಿಪರೇಷನ್ ಅಂಡ್ ಸಬ್ಮಿಷನ್ ಪ್ರಾಸೆಸ್, ಬಿಲ್ ವೆರಿಫಿಕೇಶನ್ ವರ್ಕ್ ಲಿಸ್ಟ್ ಡಿಡಿಒ. ಸೊ ಬಿಲ್ ವೆರಿಫಿಕೇಶನ್ ವರ್ಕ್ ಲಿಸ್ಟ್ ಡಿಡಿಒ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಡಿಡಿಒ ಅವರ ವರ್ಕ್ ಲಿಸ್ಟ್ ಕಾಣ್ತಾ ಇದೆ. ಸೊ ಇಲ್ಲಿ ಬಿಲ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಆ ಬಿಲ್ ನಂಬರ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಬಿಲ್ ನಂಬರ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಆ ಬಿಲ್ ಓಪನ್ ಆಗುತ್ತೆ. ಸೊ ಇಲ್ಲಿ ಡಿಡಿಒ ಆದವರು ಸೂಪರಿಂಟೆಂಡೆಂಟ್ ಫಾರ್ವರ್ಡ್ ಮಾಡಿರೋ ಬಿಲ್ ಅನ್ನು ಅವರು ಮತ್ತೆ ವ್ಯಾಲಿಡೇಟ್ ಮಾಡಿ ಅದನ್ನು ಅಪ್ರೂವ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ವೆರಿಫಿಕೇಶನ್ ಸೀದಾ ವೆರಿಫಿಕೇಶನ್ ಹೋಗ್ತಾ ಇದ್ದೀನಿ. ಸೊ ವೆರಿಫಿಕೇಶನ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಸೊ ಡಿಡಿಒ ಆದವರು ಇಷ್ಟನ್ನು ಅವರು ವೆರಿಫೈ ಮಾಡಬೇಕು. ಸೊ ಮೊದಲನೇದಾಗಿ ಅವರು ಎಕ್ಸ್ಪೆಂಡಿಚರ್ ಆಫ್ ಹೆಡ್ ಆಫ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾರೆ. ಸೊ ಹೆಡ್ ಆಫ್ ಅಕೌಂಟ್ ಎಲ್ಲ ವೆರಿಫೈ ಮಾಡಿ ಅವರು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದಾರೆ. ಸೊ ಮತ್ತೆ ವೆರಿಫಿಕೇಶನ್ ಲಿಸ್ಟ್ಗೆ ಬರ್ತಾ ಇದ್ದಾರೆ. ಸೊ ಇಲ್ಲಿ ವೆರಿಫಿಕೇಶನ್ ಆಫ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕಾಣ್ತಾ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾರೆ. ಸೊ ಇಲ್ಲಿ ಇಷ್ಟು ಡಾಕ್ಯುಮೆಂಟ್ಸ್ ಅವರು ವೆರಿಫೈ ಮಾಡ್ತಿದ್ದಾರೆ. ಸೊ ಮತ್ತೆ ವೆರಿಫಿಕೇಶನ್ ಲಿಸ್ಟ್ ಬಂದಾಗ ಇಲ್ಲಿ ರೆಸಿಪಿಯೆಂಟ್ ಡೀಟೇಲ್ಸ್ ವೆರಿಫಿಕೇಶನ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಆ ರೆಸಿಪಿಯೆಂಟ್ ಡೀಟೇಲ್ಸ್ ಪಾಪ್ಯುಲೇಟ್ ಆಗುತ್ತೆ. ಸೊ ಇಲ್ಲಿ ಅವರು ರೆಸಿಪಿಯೆಂಟ್ ಡೀಟೇಲ್ಸ್ ನ ವೆರಿಫೈ ಮಾಡ್ತಾ ಇದ್ದಾರೆ. ಹಾಗೆ ಅಮೌಂಟ್ ಡೀಟೇಲ್ಸ್ ಕೂಡ ಅವರು ವೆರಿಫೈ ಮಾಡ್ತಾ ಇದ್ದಾರೆ. ಸೊ ಮತ್ತೆ ಅವರು ವೆರಿಫಿಕೇಶನ್ ಲಿಸ್ಟ್ ಬಂದಾಗ ಸೊ ಇಷ್ಟು ಚೆಕ್ ಲಿಸ್ಟ್ ವೆರಿಫೈಡ್ ಆಗಿದೆ. ಸೊ ಇವಾಗ ಅವರು ಈ ಬಿಲ್ ಅನ್ನ ಅಪ್ರೂವ್ ಮಾಡ್ತಿದ್ದಾರೆ. ಸೊ ಅಪ್ರೂವ್ ಅಂಡ್ ಸೆಂಡ್ ಫಾರ್ ಪ್ರಿಂಟಿಂಗ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸಿಸ್ಟಮ್ ಕೇಳುತ್ತೆ ಡು ಯು ವಾಂಟ್ ಟು ಫಾರ್ವರ್ಡ್ ಅಂಡ್ ಪ್ರಿಂಟ್ ಅ ಬಿಲ್ ಅಂತ. ಸೊ ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸಿಸ್ಟಮ್ ಕೇಳ್ತಾ ಇದೆ ಯಾರಿಗೆ ಯಾವ ಕೇಸ್ ವರ್ಕರ್ಗೆ ಕಳಿಸ್ಬೇಕು ಅಂತ. ಸೊ ಕೇಸ್ ವರ್ಕರ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ. ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಮಗೆ ಬಿಲ್ ನಂಬರ್ ಇಂದ ಟೋಕನ್ ನಂಬರ್ ಜನರೇಟ್ ಆಗಿ ನಮ್ಗೆ ಡಿಸ್ಪ್ಲೇ ಆಗ್ತಾ ಇದೆ. ಹಾಗೆ ಬಿಲ್ ಯಾರ ಜೊತೆ ಇದೆ ಅಂತ ಕೂಡ ನಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಈ ವಿಡಿಯೋದಲ್ಲಿ ಡಿಡಿಒ ಆದವರು ಸೂಪರಿಂಟೆಂಡೆಂಟ್ ವೆರಿಫೈ ಮಾಡಿ ಫಾರ್ವರ್ಡ್ ಮಾಡಿರೋ ಬಿಲ್ ಅನ್ನ ಯಾವ ರೀತಿ ವ್ಯಾಲಿಡೇಟ್ ಮಾಡಿ ಅದನ್ನು ಅಪ್ರೂವ್ ಮಾಡಿದ್ರು ಅಂತ ನೋಡಿದ್ವಿ. ಸೊ ಮುಂದಿನ ವಿಡಿಯೋದಲ್ಲಿ ಡಿಡಿಒ ಅಪ್ರೂವ್ ಮಾಡಿ ಫಾರ್ವರ್ಡ್ ಮಾಡಿರೋ ಬಿಲ್ ಅನ್ನ ಕೇಸ್ ವರ್ಕರ್ ಅವರು ಯಾವ ರೀತಿ ಪ್ರಿಂಟ್ ಮಾಡ್ತಾರೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.